ಪಾಪ ಪೇಮೆಂಟ್ ಆಗಿಲ್ವೇನಪ್ಪ? ಆಗಿತ್ತು ಕಣಮ್ಮ. ಯಾಕೆ ಆಲೆ ಪೇಮೆಂಟ್ ಆಗಲ್ಲ 2-3 ದಿವಸ ಆಯಿತು. ಯಾಕಮ್ಮ? ನಾನು ಪಾಪ ಇವತ್ತು ಕೊಡ್ತೀಯ ನಾಳೆ ಕೊಡ್ತೀಯ ಅಂತ ನೋಡ್ತಾ ಇದ್ದೆ, ಏನೋ ಆಗಿಲ್ವೇನೋ ಅಂತ ಸುಮ್ಮನೆ. ಮತ್ತೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಕಣಪ್ಪ. ಯಾರ್ಗ ಕೊಡ್ಬೇಕಾಗಿತ್ತು ಅವತ್ತು. ಯಾರ್ತಾಗ ಇಸ್ಕೊಂಡಿದ್ದು ಒಂದು 50,000 ದುಡ್ಡ. ಅವರೇ ನನಗೇನೆ ಜಾಮಿತ್ತುತ್ತಾರೆ. ಹೋಗು ಸಾಕತ್ತು ಥರ ಹೆಂಗೆ ಆಡ್ತಾರೆ. ದುಡ್ಡು ಕೊಡಬೇಕು, ಕೊಡ್ರಿ ಇಬ್ಬರಳು. ಅವಳದು ಆಗೈತೇನೋ ಸಂಬಳದ ದುಡ್ಡು, ಇಬ್ರದೂ ಕೊಡ್ರಪ್ಪ. ಇಲ್ಲ ಕಣಮ್ಮ, ಕೊಡೋಕ್ಕಾಗಲ್ಲ. ಸಂಬಳದ ದುಡ್ಡಂತೂ ಕೊಡೋಕ್ಕಾಗಲ್ಲ. ನಾವು ನಮಗೆ ಬೇರೆ ಬೇರೆ ಕೆಲಸಗಳೆಲ್ಲ ಇದ್ದಾವೆ. ನಾವೆಲ್ಲ ಯಾತಕ್ಕೆ ಕಟ್ಕೋಬೇಕು, ಕೊಡೋಕ್ಕಾಗಲ್ಲ. ನಾನಂತೂ ಈ ದಿನ ಕೊಟ್ಟೆ ಕಣಮ್ಮ, ಮದುವೆ ಆಗಿರಲಿಲ್ಲ ಕೊಟ್ಟೆ. ಇವಾಗ ನನಗೆ ಸ್ವಲ್ಪ ಏನೇನೋ ಇವೆಲ್ಲ ಇದಾವೆ ಸಾಲಗಳು, ಅವೆಲ್ಲ ತೀರಿಸ್ಕೋಬೇಕು. ನಾನು ಬೇರೆ ಬೇರೆ ಏನೇನೋ ಮಾಡ್ಕೊಂಡಿದ್ದೀನಿ, ಎಲ್ಲ ಚೀಟಿಗಳೆಲ್ಲ ಹಾಕೊಂಡಿದ್ದೀನಿ ಕಣಮ್ಮ. ನಾನು ಕೊಡೋಕ್ಕಾಗಲ್ಲ. ಚೀಟಿಗಳು ಹಾಕೊಂಡಿದ್ದೀನಿ, ಜಾಸ್ತಿ ಚೀಟಿಗಳು ಮಾಡ್ಕೊಬಿಟ್ಟಿದ್ದೀನಿ. ನನಗೆ ಕೊಡೋಕ್ಕಾಗಲ್ಲ. ಇದ್ಯಾಕಲ್ಲ ಹಿಂಗೆ ಮಾತಾಡ್ತೀಯ? ಹಾಂ, ಯಾಕೆ ಹಿಂಗೆ ಮಾತಾಡ್ತೀಯ ನೀನು? ಕೊಡಬೇಕಪ್ಪ. ಮನೆ ಅಂದಮೇಲೆ ಮದುವೆ ಆದರೆ ಜೊತೆಗೆ ಇದೀವಲ್ಲ ಎಲ್ಲಾನ, ಇನ್ನಾನ ಎಲ್ಲ ಜೊತೆಗೆ ಇದ್ರೂ ಯಾಕೆ ಹಿಂಗೆ ಮಾಡ್ಬೇಕು ಹೇಳು? ಎಲ್ಲ ಜೊತೆಗೆ ಇದೀವಿ ಕಣೋ. ಇನ್ನನ ಅವರು ಕೊಡ್ತಾರೆ, ನೀವು ಕೊಡಬೇಕು. ಮನೆಯಾಗೆ ಯಜಮಾನಿಕೆ ಮಾಡೋದು ನಾನು. ನಿಮ್ಮ ಅಪ್ಪ ಆಗಲಿ, ನಿಮ್ಮ ಅಣ್ಣ ಆಗಲಿ, ನಿಮ್ಮ ಅತ್ತಿಗೆ ಆಗಲಿ, ಎಲ್ಲರೂ ದುಡ್ದಿರೋದು ನನ್ನ ಕೈಗೆ ಕೊಡೋದು. ಅದಕ್ಕೇ ನೀವು ಇಬ್ಬರು ಕೊಡಬೇಕು. ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ ಅಂತ? ಇಲ್ಲ ಕಣತ್ತೆ, ಕೊಡೋಕ್ಕಾಗಲ್ಲ. ನಾವು ಚೀಟಿಗಳು ಹಾಕೊಂಡಿದ್ದೀವಿ. ನಾವೇನಾದರೂ ಸ್ವಲ್ಪ ಸೇವಿಂಗ್ಸ್ ಏನಾದರೂ ಮಾಡ್ಕೋಬೇಕು. ನಮ್ಮದು ಮದುವೆ ಆಗೈತೆ, ಜವಾಬ್ದಾರಿ ಅನ್ನೋದು ಬಂದಾಗ ನಾವು ಏನಾದರೂ ಮಾಡ್ಕೋಬೇಕಲ್ಲ. ಕೊಡೋಕ್ಕಾಗಲ್ಲ ಕಣತ್ತೆ, ನಮ್ಮ ಹತ್ರ ದುಡ್ಡು ಇಲ್ಲ. ನಾವು ಬಂದಿರೋದನ್ನ ಇಟ್ಕೊಂಬಲ್ಲ, ಏನೋ ಅಲ್ಪ ಸ್ವಲ್ಪ ಖರ್ಚಿಗೆ ಇಟ್ಕೊಂಡು ಇನ್ನು ಮಿಕ್ಕಿದ್ದೆ, ಇನ್ನು ಉಳ್ಕ್ಯಾದ್ದೆಲ್ಲನ ನಾವು ಚೀಟಿಗಳು ಕಟ್ಕೊಂತೀವಿ. ನಾವು ಉಳಿಸ್ಕೊಂಬಲ್ಲ, ಇನ್ನು ಖರ್ಚಿಗೆ ಸ್ವಲ್ಪ ಉಳಿಸ್ಕೊಂತೀವಿ. ಅಷ್ಟು ಬಿಟ್ಟರೆ ನಾವು ದುಡ್ಡೇ ಇಟ್ಕೊಂಬಕ್ಕೋಗಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲ ಕಣತ್ತೆ. ಅಬ್ಬಬ್ಬಬ್ಬ ಹೆಂಗೆ ಮಾತಾಡ್ತಾಳೆ ನೋಡು. ಹಾಂ, ಅಲ್ಲ ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲನ. ಅದ್ಯಾಕೆ ಕೊಡಲ್ಲ? ಕೊಡ್ಬೇಕಪ್ಪ. ತಡಿ, ನಿಮ್ಮ ಅಪ್ಪ ಬರಲಿ ಬೈಗಿಂದಕ್ಕೆ ಹೇಳಿಸ್ತೀನಿ. ಕೊಡ್ಬೇಕಣಪ್ಪ. ಕೊಡಲಿಲ್ಲ ಅಂದ್ರೆ ನಡೆಯಲ್ಲ. ನಾವೆಲ್ಲ ಓದಿಸಿ ಯಾಕೆ ನಿನ್ನ ಒಳ್ಳೆ ಕೆಲಸಕ್ಕೆ ಕಳಿಸಿದ್ದೇಳು? ನಾವು ಕಷ್ಟಪಡ್ದಲ್ಲೇ ನೀನು ಒಳ್ಳೆ ಕೆಲಸಕ್ಕೆ ಹೋದೆ. ಹಾಂ, ಕೊಡ್ಬೇಕಣಪ್ಪ. ನಡೆಯಲ್ಲ. ಮನೆಯಾಗೆ ಎಷ್ಟು ಕಷ್ಟ ಇರುತ್ತೆ. ನಾನು ಜಗಳ ಮಾಡ್ಕೊಳಕ್ಕಾಗಲ್ಲ. ಹೇಳ್ತಾ ಇದ್ದೀನಲ್ಲ, ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ನೀನು ಯಾರು ಏನೇ ಹೇಳಿದ್ರು ಕೊಡಲ್ಲ ನಾವು. ಇವಾಗೆಲ್ಲ ಚೀಟಿಗಳು ಹಾಕೊಂಡಿದ್ದೀವಿ, ನಮ್ಮ ದುಡ್ಡೇ ಇಲ್ಲ. ಹಾಲೆ ಎಲ್ಲ ಕಟ್ಟಿದ್ದಾಯಿತು. ಬಂದು ಇನ್ನೊಂದು ಇಷ್ಟಾಗೇ ಎಲ್ಲ ಕಟ್ಟಾಗ್ಬಿಡುತ್ತೆ ಅಕೌಂಟ್ನಾಗೆ. ಏನೋ ಮಿನಿಮಮ್ ಬ್ಯಾಲೆನ್ಸ್ ಅಂತ ಒಂದಿಷ್ಟು ಇರುತ್ತೆ. ಅಷ್ಟು ಬಿಟ್ಟರೆ ಇನ್ನೇಂಥದ್ದು ಇಲ್ಲ. ಈಗ ನಾವಿಬ್ರು ಓಡಾಡಕ್ಕಂತ ಹೇಳಿ ಗಾಡಿ, ಹಳೆ ಗಾಡಿ ಇತ್ತು, ಅದು ಇದಾಯಿತು. ಅದಕ್ಕೆ ಇವಾಗ ಹೊಸ ಗಾಡಿ ತಗೊಂಬಕ್ಕಂತ ಇಟ್ಕೊಂಡಿದ್ದೀವಿ. ಹೊಸ ಗಾಡಿ ತಗೊಂತೀವಿ. ಇನ್ನು ಮಿಕ್ಕಿದ್ದೆಲ್ಲನ ಇನ್ನು ಲೋನನ್ನು ಕಟ್ಕೊಂಡು ನಾವು ಅದು ಇದು ಏನಾನ ಚೀಟಿಗಳು ಮಾಡ್ಕೊಂಡಿದ್ದೀವಮ್ಮ. ಕೊಡೋಕ್ಕಾಗಲ್ಲ ಒಟ್ಟಿನಲ್ಲಿ. ನಾವು ಉಳಿಸ್ಕೊಂಬಂದೆ ನಮ್ಮ ಸಂಬಳದಾಗ 4-5 ಉಳಿಸ್ಕೊಂತೀವಿ. ಮೊಬೈಲ್ ಕರೆನ್ಸಿ, ಹೋಗೋದಕ್ಕೆ ಬರೋದಕ್ಕೆ ಪೆಟ್ರೋಲ್ ಚಾರ್ಜು, ಅದು ಇದು ಉಳಿಸ್ಕೊಂಡು ಅಷ್ಟೇ. ಇಲ್ಲ ಅಂತಂದರೆ ನಮಗೆ ಉಳಿಯೋದೇ ಇಲ್ಲ ದುಡ್ಡು. ಎಲ್ಲ ನಾವು ಅಲ್ಲೇ ಚೀಟಿ ಕಟ್ಕೊಬಿಟ್ಟಿದ್ದೀವಿ. ಮದುವೆ ಆದಾಗಿಂದ ನಾವು ಪ್ಲ್ಯಾನ್ ಮಾಡಿಕೊಂಡು ಚೀಟಿ ಮಾಡ್ಕೊಂಡಿದ್ದೀವಿ. ಅವರು ಕೊಡ್ತಾ ಇದ್ದಾರೆ, ನೀವು ಕೊಡ್ಬೇಕಷ್ಟೇ. ಅವನು ದೊಡ್ಡದಾರ ಅಪ್ಪನ ಕೈಗೆ ಕೊಡ್ತಾನೆ. ಅವನು ನಿಮ್ಮ ಅಪ್ಪನ ಜೊತೆಗೆ ಬಣ್ಣ ಹೊಡಿಯೋಕ್ಕೆ ಹೋಗ್ತಾನೆ. ನೋಡಿದ್ಯಾ ನೀನು ಅವನು ಹೆಂಗೆ ಮಾಡ್ತಾನೆ ಬದುಕ ಅಂತ? ಮೇದ್ರಿಗೆ ಕೇಳ್ತೀನಿ ತಡಿ, ಅವ್ರು ನಮ್ಮ ಕೈಗೆ ಕೊಡ್ತಾರೆ ಎಲ್ಲಾನು. ನೀವು ಕೊಡ್ಬೇಕಷ್ಟೇ ಇದ್ಮೇಲೆ. ಪಾಪ ದನಿ ದನಪ್ಪ, ದಾನಿ, ಇವಳೆ ಮುತ್ತು, ಏನಂತೆ? ಬಂದ್ವಿ ಕೈ ತೊಳ್ಕೊಂತಾ ಇದೀವಿ. ಇನ್ನೇನು ಊಟ ಮಾಡಿ ಸಿಂಕ್ ಹಾಕಿಕ್ಕಿ ಕೈ ತೊಳ್ಕೊಂತಾ ಇದ್ದೀವಿ ಕಣತೆ. ಬಂದ್ವಿ. ಏನಮ್ಮ? ಅಲ್ಲ ಕಣಪ್ಪ, ನೀನು ದುಡ್ದಿರೋ ದುಡ್ಡ ಕೊಡ್ತಾ ಇದೀಯಾ ಇಲ್ವೋ ಮನೆಗೆ? ಕೊಡ್ತಾ ಇದ್ದೀನಪ್ಪ. ನಾನು ಯಾಕೆ ತಗೊಂತಾ ಇದ್ದೀನಿ? ನಾನು ನಮ್ಮ ಅಪ್ಪನ ಜೊತೆ ಕೆಲ್ಸಕ್ಕೆ ಹೋಗೋದು ಅಷ್ಟೇ. ನಾನು ಏನಾದ್ರಾಗ ₹1 ಬಳಸ್ಕೊಂಬಲ್ಲ. ಎಲ್ಲ ನಮ್ಮ ಅಪ್ಪ ತಗೊಂಬದೆ. ನಾನು ಮದುವೆ ಆದಾಗಿಂದ ಕೆಲ್ಸಕ್ಕೆ ಹೋಗಿಲ್ಲ ಅಷ್ಟೇ. ನನ್ನ ಮದುವೆಗಿನ ಮುಂಚೆ ಆಗಲಿ, ಇವಾಗ ಮೊನ್ನೆ ಎಲ್ಲ ಓದ್ನಲ್ಲ, ಅವಾಗಿಂದೆಲ್ಲ ಅಪ್ಪನೇ ಇಸ್ಕೊಂಡಿರೋದು. ಯಾವತ್ತೂ ನಾನು ಸಂಬಳದ ದುಡ್ಡು ಅನ್ನೋದೇ ನಾನು ಇಸ್ಕೊಂಡಿಲ್ಲ. ಅವಪ್ಪ ಇಸ್ಕೊಂಬತ್ತೆ. ಅದೆಲ್ಲ ಏನಿದ್ರು ನಿನ್ನ ಕೈ ಕೊಡುತ್ತೆ. ಏನಾನ ಬೇಕಿದ್ರು ನೀನು ಕೇಳು, ಇಸ್ಕೊಂತೀನಿ ನಾನು. ನೀನಮ್ಮ ಅಂಗಡಿದೇನು ಮಾಡ್ತಾ ಇದೀಯಾ? ಅಂಗಡಿದು ನಾನೇನು ಮಾಡ್ತಾ ಇದ್ದೀನಂತೆ? ಎಲ್ಲ ನೀವೇ ತಗೊಳ್ತಾ ಇದ್ದೀರಾ. ನಾನು ಬರೀ ವ್ಯಾಪಾರ ಮಾಡೋದಷ್ಟೇ. ಸಂಜೆ ಬಾಗ್ಲು ಹಾಕ್ಬೇಕಾದ್ರೆ ದುಡ್ಡು ಎಳಿಸ್ಕೊಂಬೋದು ನೀನೇನೆ. ಸಂಜೆ ಹಾಕ್ತಿದ್ದಂಗೆ ನೀನು ಬಾಗ್ಲು ಹಾಕ್ತೀವಲ್ಲ, ಅವಾಗ ಬಂದು ನಿನ್ನ ದುಡ್ಡೆಲ್ಲ ಎಣಿಸ್ಕೊಂತೀಯ. ಈಗ ಏನು ಸಾಮಾನು ತರಕ್ಕೆ ಏನು ಖರ್ಚಾಗುತ್ತೆ ಅದನ್ನು ಕೊಡ್ತೀಯ. ಲಾಭ ಏನು ಬಂದಿರುತ್ತೆ ಅದನ್ನು ನೀನು ಇಟ್ಕೊಂತೀಯ. ನನಗೇನು ಖರ್ಚಿಗೆ ಬೇಕಂದ್ರೆ, ಈಗ ನನಗೇನು ಬೇಕು ಹೇಳು? ನನಗೇನು ಬೇಕಾಗಿಲ್ಲ. ಇವಾಗ ಅಂಗಡಿಗೆ ಸಾಮಾನೆಲ್ಲ ನೀವೇ ತರಿಸ್ತೀರಾ, ಅಂಗಡಿ ಸಾಮಾನೆಲ್ಲ ನೀವೇ ತಂದು ಹಾಕ್ತೀರಾ, ಮನೆಗೆ ಖರ್ಚು ಎಲ್ಲ ನೀವೇ ನೋಡ್ಕೊಂತೀರಾ. ಅಂತಂದ್ರೆ ನನಗಿನ್ನೇನು ಬೇಕತ್ತೆ? ನಾನು ಅಂಗಡಿ ನೋಡ್ಕೊಳ್ಳೋದು ಅಷ್ಟೇ. ಎಲ್ಲ ನೀವೇ ತಗೊಳ್ಳೋದು. ಈಗ ನೀವು ಬ್ಲೌಸ್ ಹೊಲಿತೀರಾ, ನೀವು ತಗೊಳ್ತೀರಾ. ನಾನು ಅಂಗಡಿ ಒಟ್ಟಿನಲ್ಲಿ ನಿಮ್ಮ ಈ ಮನೆ ಯಜಮಾನಿ ಅಂತ ಅಂದರೆ ನಾವೆಲ್ಲ ಕೊಡ್ತೀವಪ್ಪ. ನಾವೇನು ಇಕ್ಕಮ್ಮಕ್ಕೆ ಹೋಗಲ್ಲ. ನಿಮ್ಮ ಕೈಗೆ ಕಾಣತ್ತೆ ನಾನು ಕೊಡೋದು. ನೋಡಿದ್ರೇನೋ ನೀವಿಬ್ಬರು ನೋಡ್ರಿ.
ಅವರಿಬ್ರು ಬಾಯಿಗೆ ಏನು ಬಂತು ಅಂತ. ಅಯ್ಯೋ ನೀನು ಅವೆಲ್ಲ ಹೇಳಿದ್ ನಾವೆಲ್ಲ ಏನು ನಂಬಲ್ಲ ಕಣಮ್ಮ. ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇನೆ. ಕೊಡ್ಬೇಕು ಮತ್ತೆ ಮನೆಯಾಗೆ ಸಂಬಳ ಕೊಡಲಿಲ್ಲ ಅಂತಂದರೆ ಹೆಂಗಾಗುತ್ತೆ? ನಾವು ಕೊಡಲ್ವೇ? ನಾನು ಇವಾಗ ನೋಡಿ ಅಂಗಡಿ ವ್ಯಾಪಾರ ಮಾಡಿ ಎಷ್ಟು ಬೋಣಿಗೆ ಆದ್ರೂ ನಾವು ಕೊಡ್ತೀವಿ. ಎಷ್ಟು ಲಾಭನ ಬರಲಿ ನಷ್ಟನ ಆಗಲಿ ಏನಾಗಲಿ ಅದೇನು ಬರುತ್ತೋ ಅದನ್ನು ಅವತ್ತಿಗೆ ನಾವು ದುಡ್ಡು ಎಣಿಸ್ ನಾನು ವ್ಯಾಪಾರ ಮಾಡೋದು ಎಷ್ಟು ಅಷ್ಟೇ. ಸಾಯಂಕಾಲ ಆಗ್ತಿದಂಗೆ ದುಡ್ಡು ಎಣಿಸೋದೆ ನಮ್ಮತ್ತೆ ಎಷ್ಟಾಗೈತೆ ವ್ಯಾಪಾರ ಅಂತೇಳಿ ದುಡ್ಡು ಎಣಿಸೋದೆ ನಮ್ಮತ್ತೆ. ನಾವು ಮನೆಯಾಗಿದ್ಮೇಲೆ ಕೊಡ್ತೀವಪ್ಪ, ನಿಮ್ಮಂಗೆ ಮಾಡಲ್ಲ ನಾವು. ಕೊಡಲ್ಲ. ಯಾರು ಏನಾನ ಕೊಟ್ಕೊಂಬ್ಲೇಳು, ಯಾರು ಹೆಂಗನ ಮಾಡ್ಕೊಂಬ್ಲೇಳು, ಹೆಚ್ಚಾಗಿರೋರು ಕೊಡ್ತಾರೆ. ನಮ್ಗೆ ಇವಾಗ ಹೊಟ್ಟೆ ಹಸ್ತೈತೆ, ನಮಗೇನು ಹೊಟ್ಟೆ ತುಂಬಿಲ್ಲ. ಹೊಟ್ಟೆ ತುಂಬಿಲ್ಲ ಅಂದಮೇಲೆ ನನಗೆ ಹೊಟ್ಟೆ ತುಂಬಿಲ್ಲ ಅಂದಮೇಲೆ ನಾನು ಇನ್ನೆಲ್ಲಿ ಬೇರೆಯವ್ರಿಗೆ ಕೊಡೋಕೆ ಹೋಗೋಣ? ನಾನು ಮದುವೆಗಿಂತ ಮುಂಚೆಯಿಂದ ಕೊಟ್ಟೆ, ಇವಾಗ ಮದುವೆ ಆದಾಗಿಂದ ನಾನು ಕೊಡಲ್ಲ ಕಣಮ್ಮ ಅಷ್ಟೇ. ನಾನೇನು ತಿರ್ಗಿ ಎಕ್ಸ್ಟ್ರಾ ಮಾತಾಡೋಕೆ ಹೋಗಲ್ಲ. ನೀನು ಸುಮ್ಮನೆ ಇಲ್ಲಿ ಮಾತಾಡಬೇಡ, ಸುಮ್ಮನೆ ಜಾಸ್ತಿ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ಇರೋದು ಕಲೀರಿ. ಅಲ್ಲಿ ಕಣ್ಪಾಪ ಹೇಳೋದು ಅರ್ಥ ಮಾಡ್ಕೊಳ್ಳೋ. ನೀನು ನೋಡಿ ಹೆಂಗೆ ಇದು ಮಾಡ್ತಾ ಇದೀಯ. ಅಲ್ಲ ನೀವು ಕಂಡವ್ರ ಮಾತಾ ಕೇಳೋದು ಬಿಡ್ರಿ ಫಸ್ಟು. ಅವ್ರ ಮಾತು ಕೇಳಿ ನಾವು ಸಂಬಳ ದುಡ್ಡು ಕೊಡಲ್ಲ ಅಂತ ಅನ್ಬೇಡ್ರಿ. ಮುಂದೆ ಹೆಂಗೆ ಕೊಟ್ಟಿದ್ದಂಗೆ ಕೊಡಪ್ಪ. ನಾವೆಲ್ಲ ನಿಮ್ಗೆ ಏನು ಮಾಡ್ಬೇಕು ನಿಮಗೆ ಮಾಡ್ಕೊಡ್ತೀವಿ, ಅವ್ರಿಗೆ ಏನು ಮಾಡ್ಬೇಕು ಅದನ್ನ ಅವ್ರಿಗೆ ಮಾಡ್ಕೊಡ್ತೀವಿ. ನಿಮಗೆ ನಾವಿಬ್ರಿಗೂ ಮೋಸ ಮಾಡಲ್ಲ. ಮನೆಯಾಗೆ ಕೊಡಬೇಕಪ್ಪ ಜೊತೆಗಿದ್ಮೇಲೆ. ಸಂಬಳ ದುಡ್ಡು ಕೊಡಲ್ಲ ಅಂತಂದರೆ ಅದು ಹೆಂಗೆ ಸರಿ ಆಗುತ್ತೆ? ಎಷ್ಟಿರುತ್ತೆ ಗೊತ್ತೆ ಮನೆಯಾಗೆ, ಎಷ್ಟು ಪರಿಸ್ಥಿತಿ ಹೆಂಗಿರುತ್ತೆ ಅಂತದ್ರಾಗೆ ನೀನು ಹಿಂಗೆ ಮಾತಾಡಿದ್ರೆ ಹೆಂಗಪ್ಪ ಸರಿ ಆಗುತ್ತೆ? ಇದೊಳ್ಳೆ ಸರಿ ಆಯ್ತಪ್ಪ ನಿಮ್ಮದು. ಅಲ್ಲ ನಾನು ಬಿಡು ಮಾತಾಡಬಾರ್ದು ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ಸುಮ್ಮನೆ ಅನ್ಸರ್ಸಿದ್ದೀನಿ. ಆದರೆ ಹಿಂಗೆ ಮಾಡ್ತಾಯಿದ್ರಲ್ಲ ಅವ್ರು ಹೇಳೋರು ಮನುಷ್ಯರಿಲ್ಲೇ. ನೋಡು ಅವನು 1 ರೂಪಾಯಿ ದುಡ್ಡು ಇಸ್ಕೊಂಬಲ್ಲ, ಅವಳು 1 ರೂಪಾಯಿ ದುಡ್ಡು ನನಗೆ ಬೇಕಣತ್ತೆ ಅಂತ ಕೇಳಲ್ಲ ಅವಳು. ಬಿಡು ಸಾಕು ನನ್ನ ಮನೆಗಿಂತ ಮನೆ ಸಿಕ್ಕೇತಲ್ಲ ನನಗೆ ಅಷ್ಟೇ ಸಾಕು ಅಂತಾಳೆ. ಅವಳು ಜಾಸ್ತಿ ಅತ್ಯಾಸೆ ಬೀಳಕ್ಕೆ ಹೋಗಲ್ಲ. ನನಗೆ ನನ್ನ ಗಂಡ ಒಳ್ಳೆಯವರು, ನಮ್ಮ ಅತ್ತೆ ಒಳ್ಳೆಯವರು, ಎಲ್ಲ ಒಳ್ಳೆಯವ್ರು ಸಿಕ್ಕಿರೋದ್ರಿಂದ ನಾನು ಇನ್ನೇನು ಬೇರೆ ಏನು ಯೋಚನೆ ಮಾಡಲ್ಲ. ಹೆಂಗೋ ನಮ್ಮ ಅತ್ತೆ ಒಳ್ಳೆಯದು, ನಾನು ಇಂಥ ಮನೆ ಸಿಕ್ಕಿರೋದೇ ನನ್ನ ಪುಣ್ಯ. ನನಗೆ ಯಾವ ಒಡವೆ ಬೇಡ, ದುಡ್ಡು ಬೇಡ, ಯಾತು ಬೇಡ, ನನಗೆ ಇಂಥ ಮನೆ ಸಿಕ್ಕಿರೋದೇ ನನ್ನ ಪುಣ್ಯ ಅನ್ಕೊಂತೀನಿ. ನಾನು ಯಾವ ಚೀಟಿ ಹಾಕ್ಯಂಬದಾಗಲಿ ಇಂಥದ್ದೆಲ್ಲ ನಾನು ಏನೂ ಮಾಡಲ್ಲ ಕಣತ್ತೆ. ನಾವು ಹಾಕ್ಯಂಡ್ರೆ ನಾವು ಎಷ್ಟು ಚೀಟಿ ಹಾಕ್ಯಬೋದು. ನಾವು ಇವತ್ತಾದರೆ ಅತ್ತೆ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ನಾವು ಯಾವತ್ತು ಹಿಂಗೆ ಮಾಡೋಕ್ಕೆ ಹೋಗಲ್ಲ ಕಣತ್ತೆ. ಹೇಳತ್ತೆ ನಾವು ಕೊಡಲ್ಲ, ನೀನೇನೇ ಹೇಳಿದ್ರು ನಾವು ಮಾತ್ರ ಸಂಬಳ ದುಡ್ಡು ಕೊಡಲ್ಲ. ಬಾರಪ್ಪ ಬಾ. ನಡಿ, ಸ್ವಲ್ಪ ಕೆಲಸ ಐತೆ, ಹೋಗಿ ಬರೋಣ ನಡಿ. ಅಲ್ಲಿ ಹೋಗಿ ಅದೇನೋ ಮಾತಾಡ್ಸ್ಕೊಂಡು ಬರೋಣ. ನಿಂತ್ಕೊಳ್ಳಲ್ಲ, ಸಂಬಳ ದುಡ್ಡು ಕೊಡ ಅಂತಂದ್ರೆ ಅದೇ ಹೋಗ್ತಾನೆ. ಕೊಡಲ್ಲ ಕಣಮ್ಮ, ಕೊಡಲ್ಲ ಅಷ್ಟೇ. ನಾವಂತೂ ಕೊಡಲ್ಲ. ಇರೋದಾದ್ರೆ ಇರ್ತೀವಿ, ಇಲ್ಲಾಂದ್ರೆ ಹೋಗೋದಾದ್ರೆ ಹೋಗ್ತೀವಿ. ಹೆಂಗೆ ಹೇಳ್ತಾನೆ? ಗಳಮ್ಮ ಇವಳು ಬಂದಳಲ್ಲ ಈ ಮನೆ ಅಳ್ಮಡಿ ತಂದಿಕ್ಕಿರೋದು. ಎಲ್ಲ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಹೊಟ್ಟೆ ಉರಿದೋಗ್ತೈತಿ. ಈಗ ಇವಳಿಂದಲೇ ನನ್ನ ತಮ್ಮನ ಹಾಳ ಮಾಡ್ತಿರೋದು ಇವಳು. ಅಣ್ಣ ತಮ್ಮಗಳು ದೂರ ಮಾಡ್ತಾ ಇರೋದೇ ಇವಳು. ಇಲ್ಲದೆಲ್ಲ ತಂದಿಕ್ಕೆ ನಿಮ್ಮ ಅಣ್ಣ ಹೆಂಗೆ ಹಿಂಗೆ ಅಂತ, ಅಲ್ಲ ನಿನ್ನ ತಮ್ಮ ಹಂಗೆ ಹಿಂಗೆ ಅಂತ ಇಲ್ಲೂ ತಂದಿಕ್ತಾ ಇದ್ದಾಳೆ ಇವಳು. ಅಣ್ಣ ತಮ್ಮಗಳ ಮಧ್ಯೆ ತಂದಿಕ್ಕಾಕೆ ಹಂಗಂದ ಹಿಂಗಂದ, ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮ ಬೆಲೆ ಕೊಡಲ್ಲ, ನಿಮ್ಮ ಅಪ್ಪ ಬೆಲೆ ಕೊಡಲ್ಲ ನಿನಗೆ ಅಂತ ಇಲ್ಲದ್ದು ಹೇಳ್ತಾಳೆ. ನಮ್ಮ ದಿನಿಗೆ ಇಲ್ಲದ್ದು ಹೇಳ್ಕೊಡ್ತಾಳೆ. ಇಲ್ಲದ್ದು ಹೇಳ್ಕೊಟ್ಟು ಅಣ್ಣ ತಮ್ಮಗಳ ಮಧ್ಯೆ ತಂದಿಕ್ಕಾಕೆ ನೋಡ್ತಾಳೆ. ಅಲ್ಲ ನೋಡಿ, ಸಂಬಳ ದುಡ್ಡು ಕೊಡಲ್ಲ ಅಂತಾರಲ್ಲ, ಕೊಡಲಿಲ್ಲ ಅಂದ್ರೆ ಮತ್ತೆ ಹೆಂಗಾಗುತ್ತೆ? ನೋಡಿ ಎಷ್ಟು ಇದನ್ನು ಮಾಡ್ತಾರೆ ಇವರು. ಸರಿ ಇನ್ನು ನೋಡೋಣ. ಏನಾರು ಮನ್ಸು ಬದಲಾಯಿಸ್ತಾರೇನ ನೋಡೋಣ. ಇಲ್ಲ ಅಂತಂದ್ರೆ ನೀವು ನಮ್ಮ ಮನೆಗೆ ಇರಲೇಬೇಡ್ರಿ ಅಂತೀನಿ. ಹಂಗಾದ್ರೆ ಗೊತ್ತಾಗುತ್ತೆ. ಅವರು ವೇಳೆನ ಬೇರೆ ಮಾಡ್ಕೊಂಡು ಹೋಗೋಣ, ದುಡಿತೀವಿ 35,000 70,000 70,000 ಸಂಬಳ ದುಡಿತಾರೆ ಅಂತ. ಇಲ್ಲ ಕಣತ್ತೆ, ಇಸ್ಕೋಬೇಕು. ಬೇರೆ ಮನೆಯಾಗಿದ್ರು ಕೊಡಬೇಕಪ್ಪ ನಮಗೆ. ಮತ್ತು ನಮ್ಮನ್ನು ಯಾರು ನೋಡ್ಕೊಂತಾರೆ? ತಂದೆ ತಾಯಿನ. ನಮ್ಗೆ ಎಷ್ಟು ಬೇಕು, ಮನೆಯಾಗ ಎಷ್ಟು ಖರ್ಚಿರುತ್ತೆ? ಇಲ್ಲಪ್ಪ ನೀನು ಎಲ್ಲೋದ್ರೂ ನಮಗೆ ದುಡ್ಡು ಕೊಡಲೇಬೇಕು. ಬೇರೆ ಮನೆಗೆ ಹೋಗ್ಲಿ ಹೇಳು ದುಡ್ಡು ಕೊಡಬೇಕು ಅಂತ ಅನ್ನು. ಅಲ್ಲೆಲ್ಲ ನೋಡ್ಯಾವೆ ಅಂತೇಳಿ ಯಾರೋ ಮಾತಾಡ್ದಂಗಿತ್ತು. ಎಲ್ಲ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲಿಗೂ ಹೋಗಲ್ಲ ಅನ್ಸುತ್ತೆ ನನಗೇನೋ. ಬಾಡಿಗೆ ಮನೆಗೆ ಹೋಗಲ್ಲ ಅಂದ್ಕೊಂಡಿದ್ದೀನಿ. ಅದೇನೇನು ಮಾಡ್ತಾರವ ಗೊತ್ತಿಲ್ಲ. ಮೊನ್ನೆಸ್ಲು ಹಂಗಂದ್ಲು ನನ್ನ ತಾಗಿ. ನಾನು ಈ ಸಂಬಳದ ದುಡ್ಡುಗೋಸ್ಕರ ಸುಮ್ಮನೆ ಇದ್ನಿ. ಆದರೆ ಸಂಬಳದ ದುಡ್ಡಿಲ್ಲ ಅಂದಿದ್ರೆ ಇಡತ್ತಿಗೆ ಯಾವಾಗಲ ಸಿಗ್ದಪ್ತಿದ್ದೆ ಇವಳನ್ನ. ನಡಿಯೇ ಹೋಗಿ ಕೂಲಿ ಮಾಡ್ಕೊಂಡು ತಿನ್ನಿ ಅಂತ. ಸಂಬಳದ ದುಡ್ಡು ಸಂಬಳದವಳು ಅಂತೇಳಿ ಏನೋ ಸಂಬಳಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಅಷ್ಟೇ. ಸಂಬಳ ದುಡಿತಾಳೆ ಅಂತ. ಅಲ್ಲ ಅವಳಿಗಂತೂ ಬೇಡ, ಇವನ್ಗಾನ ಬೇಡವಾ? ಇವನನ್ನು ನ್ಯಾಯವಾಗಿ ಇರಬೇಕು ಅಂಬೋದು ಗೊತ್ತಾಗಲ್ವೇ? ಇವನು ಅವಳು ಹೇಳ್ದಂಗೆ ಕುಣಿತಾನಲ್ಲ, ಇವನಿನ್ನೆ ಅಂತಾನಿರ್ಬೋದು. ಮಾನ ಮರ್ಯಾದಿಲ್ಲ ಥೋ ದೇವ್ರೆ, ಇವನಿಗೆ ಯಾಕೆ ಬುದ್ಧಿ ಇಲ್ಲ? ಬಿಡಬೇಡ ಕಾಣತ್ತೆ. ಏನಂದ್ರೆ ಸಂಬಳ ದುಡ್ಡು ಮಾತ್ರ ಬಿಡಬೇಡ ನೀನು, ಇಸ್ಕೋಬೇಕು. 70,000-80,000ದಾಗ 50,000ನಾದ್ರೂ ಕೊಡ್ಬೇಕು. ಇನ್ನು 30,000 ಇಕ್ಕೊಂಡು ಅಂತನ್ರಿ. 50,000ನಾದ್ರೂ ಇಸ್ಕೊಂಡ್ರೆ ಕಾಣತ್ತೆ, ಇಲ್ಲಾಂದ್ರೆ ಆಗಲ್ಲ. ಇಸ್ಕೊಂತೀನಿ ಸುಮ್ಮನೆ, ನನಗೆ ಗೊತ್ತೈತೆ. ನಾನು ಮಾತ್ರ ಬಿಡಲ್ಲ. ಯಾಕೆ ನಾವು ಕಷ್ಟಪಟ್ಟು ಓದಿಸಿ ನೀನು ನಮ್ಮಯ್ಯಪ್ಪ ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ ಓದ್ಸಕ್ಕೆ ಅವ್ರನ್ನ. ನಾವು ಇವತ್ತು ಓದ್ಸಕ್ಕಲ್ಲ ನಾನು ಸಂಬಳ ದುಡಿಯೋದು. ಇಟವಟನ ಲಕ್ಕಕ್ಷರ ಕಲ್ತು ಇವನು ಅದಕ್ಕೆ ಅಲ್ವೇ ಹೋಗೋದು. ಇಲ್ಲಂದಿದ್ರೆ ಯಾರು ಇವನ್ಗಾಗಾರು? ಯಾರು ಆಗ್ತಿರಲಿಲ್ಲ. ನಾವೇನೋ ನೋಡ್ಕೊಂಡಿದ್ಕಲ್ವಿ. ಈಗಲ್ಲ ಏನು ತೆರ್ಬೋದ್ಮೇಲೆ ಒಂಥರ ಬದಲಾಗ್ತಾನೆ. ಮುಂದಾಗಿ ಹಂಗಂದ್ರೆ ಪರವಿಲ್ಲ.
ತಿಂಗಳ ಕರೆಕ್ಟಾಗಿ ಕೊಟ್ಬಿಡೋಣ ಸಂಬಳನ. ಇವಳು ಹೇಳ್ಕೊಟ್ಟಿರೋದು ಕಣಮ್ಮ ಎಲ್ಲನ, ಇವಳು ಹೇಳ್ಕೊಟ್ಟಿರೋದಕ್ಕೆ ಅವ್ನು ಹಂಗೆ ಮಾಡ್ತಾ ಇರೋದು. ಸಂಬಳ ದುಡ್ಡು ಕೊಡು ಅಂತ ಕೇಳ್ತಾ ಇದ್ದೀನಿ, ಕೊಡಲ್ಲ ಅಂತ ಇದ್ದಾರೆ ಇಬ್ರು. ಏನಾದರೂ ಮಾಡಿ ಇಸ್ಕೊಂಬ್ಲೇಬೇಕು, ಬೇರೆ ಇಲ್ಲ ನಾನು ಇಸ್ಕೊಂತೀನಿ, ಬಿಡಲ್ಲ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.